ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವೀಡಿಯೋ ವಿಶೇಷ ಅಂತ ಅಂದರೆ ಸೂಪರ್ ಆಗಿರೋ ಕೊಬ್ಬರಿ ಹಾಲು ಅಥವಾ ಡ್ರೈ ಫ್ರೂಟ್ಸ್ ಹಾಲು ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಏನಕ್ಕಪ್ಪ ಈ ಹಾಲು ತುಂಬ ಉಪಯೋಗ ಅಂತ ಅಂದರೆ ಹಾರ್ಟ್ ಪೇಷಂಟ್ಸ್ ಮತ್ತು ಬಾಯಲ್ಲಿ ಹುಣ್ಣಾಗಿರುತ್ತಲ್ಲ ಅವರಿಗೆ ತುಂಬ ಒಳ್ಳೆಯದು. ಮೊದಲು ನಾನಿಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಅರ್ಧ ನಾನು ಇಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ. ನೆಕ್ಸ್ಟು 3 ಟೇಬಲ್ ಸ್ಪೂನಷ್ಟು ಗಸಗಸೆ ಇಲ್ಲಿ ಪ್ರಮಾಣ ಜಾಸ್ತಿ ತೊಗೊಳ್ಬೇಕಾಗತ್ತೆ. ನೆಕ್ಸ್ಟು ನಾನು ಈ ಗಸಗಸೆನ ಒಂದು ಬೌಲು ಅಥವಾ ಬಾಣಲಿಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಅದು ಗಮ್ ಅನ್ನಬೇಕು, ನಾವು ಹುರಿದಾಗ ಫುಲ್ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿ ತನಕ ನೀಟಾಗಿ ಹುರ್ಕೋಬೇಕು. ಇದೆಲ್ಲ ಹುರ್ಕೊಂಡಾದಮೇಲೆ ನಾವು ಒಂದು ಮಿಕ್ಸರ್ಗೆ ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಫಸ್ಟು ನಾನಿಲ್ಲಿ ಕೊಬ್ಬರಿನ ನೀಟಾಗಿ ರುಬ್ಕೊಂಡಿದ್ದೀನಿ. ಆಮೇಲೆ ನಾನೇನು ನೆನೆಸಿಟ್ಕೊಂಡಿದ್ದೆ ದ್ರಾಕ್ಷಿ, ಗೋಡಂಬಿ ಅದನ್ನೆಲ್ಲ ಹಾಕೋಬೋದು. ನಾವು ಈ ಟೈಮಲ್ಲಿ ಬೇಕಾದರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು, ಯಾಕೆಂದರೆ ಸ್ವೀಟ್ ಕಮ್ಮಿ ಇರುತ್ತೆ. ಇದೇನು ಗಸಗಸೆ ಹುರ್ಕೊಂಡಿದ್ವಿ ಅದು ಹಾಕೋಬೇಕು. ನಾವು ಇಲ್ಲಿ ಬೆಲ್ಲ ಉಪಯೋಗಿಸ್ತಿಲ್ಲ, ಯಾಕೆ ಅಂದರೆ ಅಮ್ಮಗೆ ಅಪ್ಪಗೆ ಶುಗರ್ ಇರೋದ್ರಿಂದ ನಾವು ಬೆಲ್ಲ ಹಾಕೋದಿಲ್ಲ. ಸೊ ಹಾಗಾಗಿ ನಮಗೆ ಖರ್ಜೂರ ಏನು ನಮಗೆ ಸ್ವೀಟ್ ಇರುತ್ತೋ ಅದೇ ಸ್ವೀಟ್ ನಮಗೆ ಸಾಕು, ನಾವು ಬೆಲ್ಲ ಹಾಕ್ಕೊಂಡು ಕುಡಿಯೋದಿಲ್ಲ. ನಿಮಗೆ ಸ್ವೀಟ್ ಕಮ್ಮಿ ಅನಿಸಿದ್ರೆ 1-2 ಸ್ಪೂನು 3 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅದು ಪೇಸ್ಟ್ ಮಾಡ್ಕೊಂಡಾದಮೇಲೆ ಒಂದು ಬೌಲ್ ತೊಗೊಂಡು ನಾನೇನು ನೀಟಾಗಿ ಫೈನಾಗಿ ನುಣ್ಣಗೆ ರುಬ್ಕೊಂಡಿದ್ದೆ ಅದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬೇಕಾದರೆ ನೀವು ಈ ಟೈಮಲ್ಲಿ ಬೆಲ್ಲ, ಸಕ್ಕರೆ ಇಲ್ಲ ಕೆಂಪು ಕಲ್ಲು ಸಕ್ಕರೆ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು. ಬೆಲ್ಲ ಸಕ್ಕರೆಗಿನ್ನ ಕೆಂಪು ಕಲ್ಲು ಸಕ್ಕರೆ ಹಾಕೊಂಡಾಗ ಬಾಯಲ್ಲಿ ನಿಮ್ಗೆ ಏನಾದರೂ ಹುಣ್ಣಾಗಿದ್ದರೆ ಈ ಕೊಬ್ಬರಿ ಹಾಲು ಮಾಡ್ಕೊಂಡು ಕುಡಿದ್ರೆ ನಿಮಗೆ ಬಾಯಲ್ಲಿರೋ ಗುಳ್ಳೆ ಎಲ್ಲ ಖಂಡಿತ ನಿವಾರಣೆ ಆಗುತ್ತೆ. ನಮ್ಮ ಮನೆಯಲ್ಲಿ ನಾವು ಇದನ್ನು 15 ದಿನಕ್ಕೊಂದ್ಸಲಿ ಖಂಡಿತ ಮಾಡ್ಕೊಂಡು ಕುಡಿತೀವಿ. ತುಂಬ ಹೆಲ್ತಿಗೂ ತುಂಬ ಒಳ್ಳೆಯದು. ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಮಕ್ಳಿಗೆ ಇಷ್ಟ ಆಗುತ್ತೆ. ಮಕ್ಳಿಗೆ ಮಾಡ್ಕೊಳ್ಳಿ, 15 ದಿನಕ್ಕೆ 10 ದಿನಕ್ಕೊಂದ್ಸಲಿ ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು. ಫ್ರಿಡ್ಜಲ್ಲಿ ಬೇಕಾದರೆ ಇಟ್ಕೊಂಡು ಕುಡಿಬೋದು, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೋಡಿ, ಫೈನಲಿ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಬೇಕಾದರೆ ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ನ ಬೇಕಾದ್ರೆ ಕಟ್ ಮಾಡಿ ಹಾಕ್ಕೊಳ್ಬೋದು ತುಪ್ಪದಲ್ಲಿ ಹುರ್ಕೊಂಡು, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಪಾಯಸ ಫೀಲ್ ಕೊಡಲ್ಲ, ಇದು ಡಿಫ್ರೆಂಟ್ ಟೇಸ್ಟ್. ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ರುಬ್ಬಿ ಮಾಡಿರೋದ್ರಿಂದ ನಿಜವಾಗ್ಲೂ ಒಂದೊಳ್ಳೆ ಟೇಸ್ಟು ಮತ್ತು ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಒಂದು ಟೈಮ್ ಮನೇಲಿ ಮಾಡ್ಕೊಂಡು ಕುಡೀರಿ, ನೀವೇ ಮತ್ತೆ ಮಾಡ್ಕೊಂಡು ಕುಡಿತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ಒಳ್ಳೊಳ್ಳೆ ಆರೋಗ್ಯಕರ ತಿಂಡಿ ಮಾಡೋದಾಗಿರ್ಬೋದು, ವೀಡಿಯೋಸ್ಗಳನ್ನ ಒಳ್ಳೊಳ್ಳೆ ವೀಡಿಯೋಸೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.